यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಒಣ ದ್ರಾಕ್ಷಿ ನಮ್ಮ ಎಲ್ಲಾ ರೈತರು 8 ರೈತರದು ಹೋದ ವರ್ಷ ಮಾರ್ಚ್ದಾಗ ಒಯ್ದಾನ ಸರ್. ಇಲ್ಲಿವರೆಗೆ ಪರಾರ್ ಇದಾನ ಸರ್. ಇದವನ ಹೆಸರು ಅಜಿತ್ ಸುಭಾಷ್ ಹುಗಾರ್, ಸಾಕಿನ್ ಅಲಿಯಾಬಾದ್. ಒಂದ್ 70 ರಿಂದ 80 ಟನ್ ಮಾಲ್ರಿ ಸರ್. ಈಗ ಕನಿಷ್ಠ ದುಡ್ಡು ಅಂದ್ರೆ 64 ಲಕ್ಷದಿಂದ 80 ಲಕ್ಷ ತನ ಕೊಡ್ಬೇಕ್ರಿ ಸರ್ ನಮ್ಗೆ ಎಲ್ಲಾ ರೈತರಿಗೆ. ಪರಾರ್ ಇದಾನ ಸರ್. ನಂತರ ಚೆಕ್ ಬಾಂಡ ಹಿಂಗೆಲ್ಲ ಈ ತರ ಕೊಟ್ಟಾನ ಕೆಲವೊಬ್ಬರಿಗೆ ಇಲ್ಲ. ನಮಗೂ ಚೆಕ್ ಕೊಟ್ಟಾರ, ಚೆಕ್ ಮಾಡಿ ಕೇಸ್ ಹಾಕಿನಿ ಸರ್ ಕೋರ್ಟಿಗೆ ಈಗಾಗಲೇ. ಹಾ ಪೈಲ್ ಒಂದ್ 2-3 ಸಲ ಕೊಟ್ಟಿದ್ದೇವ್ರಿ ಸರ್. ಒಯ್ದು ಕೊಡೋದು ಮಾಡಿದಾರೆ ಸರ್ ಅವಾಗ. ಹಾ ಕ್ಲಿಯರ್ ಇತ್ರಿ ಅವಾಗ. ಈ ವರ್ಷ ಮಾತ್ರ ಈ ತರ ಮಾಡ್ಯಾನ ಸರ್. ವರ್ಷ ಆಯ್ತ್ರಿ ಇಲ್ಲಿವರೆಗೆ ಒಯ್ದವ. ಅಲಿಯಾಬಾದವ್ರಿ, ಎಲ್ಲಾರು ಅಲಿಯಾಬಾದವ್ರ ರೈತರು. ಹಾ ಅಲ್ಲಿದಿಂದ ಪರಿಚಯ ರೀ ಸರ್. ಹಾ ಊರನ್ನವನೇ ಅಲ್ಲೇ ಅವನೇರಿ ಸರ್. ಅವನು ಇದೇ ಏಜೆಂಟ್ಗೆ ಇದು ತಗೊಳ್ಳೋದು ಕೊಡೋದು ಮಾಡ್ತಿದ್ನಲ್ಲ ಸರ್. ಅದಾರ ಸರ್, ಮನಿ ಅದ, ಹೊಲ ಅದ, ಅವ್ರ ಅಪ್ಪರ ಹೆಸರ್ಲಿ ಹೊಲ ಅದ. ಅವ್ರ ಅಪ್ಪ ಅವ್ರು ಕೂಡ ಮಾಡ್ತೀವ್ರಿ ಸರ್. ಅವ್ರ ಅಪ್ಪ ಮಗ ಕೂಡ ಇನ್ನೊಂದ್ 2 ಮಕ್ಳು ಅದಾರ. ಒಟ್ಟು ಕೂಡ ಅಲ್ಲೇ ಅದಾರಿ ಸರ್ ಅಲಿಯಾಬಾದಿ. ಕೇಸ್ ಅಪ್ಪನ ಮೇಲೆ ಅವನ ಮೇಲೆ ಅಜಿತ್ನ ಮೇಲೆ ಮಾಡ್ಯಾವ ಸರ್. ಇಬ್ಬರ ಮೇಲೆ ಇನ್ನ ಮಾಡಿಲ್ಲ ಸರ್. ಈಗ ಸ್ವಲ್ಪ ಇದು ಆದತ್ತೇಳಿ, ಇದು ಏನು ಸರ್ಕಾರದ ಅಧಿವೇಶನ ಆದತ್ತೇಳಿ ಸ್ವಲ್ಪ ಬಿಟ್ಟಾರತ್ರಿ ಸರ್. ಇನ್ಮೇಲೆ 2-3-4 ದಿನದಾಗ ಇದು ಮಾಡ್ತೇವೆ. ತರ್ತೇವ್ ಹೇಳ್ಯಾರ ಸರ್ ಅವ್ರು. 2-3-4 ಪೊಲೀಸರು SP ಸಾಹೇಬ್ರು ಹೇಳ್ಯಾರ. SP ಸಾಹೇಬ್ರು ಭೇಟಿ ಆಗ್ಯಾವ್ರಿ. ಅವ್ರು ಕಂಪ್ಲೀಟ್ ತಗೋರಿಪ್ಪ, ತಗೊಂಡಿವ್ರಿ, ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರಿ ಸರ್. ಅವ್ರು ರೈತರು ಬಾಳ ಹೈರಾಣ. DCFC ಒಂದ್ ಮನವಿ ಕೊಡ್ಬೇಕಂತ ಬಂದೇವ್ರಿ ಸರ್. ಎಲ್ಲಾರು ಕೂಡಿ ಒಂದ್ ಮನವಿ ಕೊಟ್ಟು ನಿಮಗ ನಮ್ಮ ನ್ಯೂಸ್ನವ್ರಿಗೆ ಹೇಳಿ ಮನವಿ ಮಾಡ್ಬೇಕು, ನಿಮ್ ಕಡೆ ಕೇಳ್ಕೊಬೇಕಂತ ಬಂದೇವ್ ಸರ್. ಹಾ ಹ್ಞೂ, ಬ್ಯಾರೆ ರೈತರಿಗೆ ಆ ತರ ಹೇಳ್ತೇವ್ರಿ ಸರ್. ಇನ್ನು ಮುಂದೆ ನಮಗಂತ್ರ ಅನ್ಯಾಯ ಆಗ್ಯದ, ನೀವು ಮೋಸ ಹೋಗ್ಬೇಡ್ರಿ. ಮತ್ತವ್ರು ಉಳಿದ ರೈತರು ಈ ತರ ಎಲ್ಲಾರು ಹೇಳ್ತೇವ್ರಿ. ಉಳಿದ ರೈತರಿಗೆ ಸರ್ ಮನವಿ ಮಾಡ್ಕೊತೇವ್ರಿ ಸರ್. ಈ ತರ ನನ್ನ ಹೆಸರು ನಿಂಗಪ್ಪ ಪೂಜಾರಿ, ಸಾಕಿನ್ ಅಲಿಯಾಬಾದ್ ರೀ, ತಾಲೂಕ್ ಬಿಜಾಪುರ. ಸರ ನಾವು ಬರಡಿ ಗ್ರಾಮದವ್ರಿ, ನಾವು ರೈತರು ಸರ. ನಮ್ದು ಒಣ ದ್ರಾಕ್ಷಿ ಐತ್ರಿ. ನಾವು ದ್ರಾಕ್ಷಿ ಮಾಡಿ ಒಣ ದ್ರಾಕ್ಷಿ ಮಾಡ್ತೀವಿ ಸರ್. ನಾವು ಒಣ ದ್ರಾಕ್ಷಿ ಮಾರಾಟ ಮಾಡ್ಕೊಂಡು ಒಬ್ರು ಅಲಿಯಾಬಾದ್ ಗ್ರಾಮದಾಗ ಅಜಿತ್ ಉಗಾರ್ ಅಂತ ಇದಾನ್ರಿ, ಅವ್ರ ತಂದೆ ಸುಭಾಷ್ ಉಗಾರ್, ಇಬ್ರು ಬಿಸ್ನೆಸ್ ಮಾಡ್ತೇವೆ ಸರ್ ಒಣ ದ್ರಾಕ್ಷಿ. ಎಲ್ಲಾ ರೈತರು ಏನಾಗ ಅಲಿಯಾಬಾದ್ ಗ್ರಾಮ ರೈತರು ಮತ್ ಬರಡಿ ಗ್ರಾಮ, ಏನಾಳ ಗ್ರಾಮ ರೈತರು, ಎಲ್ಲಾ ರೈತರು ಏನ್ ಮಾಡ್ಯಾರ ಸರ್, ಒಟ್ಟು ಒಣ ದ್ರಾಕ್ಷಿ ಅವರಿಗೆ ವ್ಯಾಪಾರಸ್ಥರ ಕೊಟ್ಟಾರ ಸರ್. ಹೆಚ್ಚುವರಿ ರೇಟ್ ಮಾಡಿ ಕೊಡ್ತೀನಿ ಅಂತ. ಹೆಚ್ಚುವರಿ ರೇಟ್ ಊರವನೇ ಅದಾನ, ಎಲ್ಲಿ ಹೋಗಲ್ಲ. ಇವತ್ತಿನ ನಾಳೆ ರೊಕ್ಕ ಕೊಡ್ತಾನ, ಊರವನೇ ಅದಾನ. ಹಂಗೆ ಲೆಕ್ಕಲೆ ಸರ್ ಎಲ್ಲಾರು ಏನ್ ಮಾಡ್ಯಾರ, ರೈತರಿಗೆ ಕೊಟ್ಟಾರ ಸರ್ ಮಾಲ್ ಕೊಟ್ಟಾಗ ಏನ್ ಮಾಡ್ಯಾನ ಸರ್, ಒಟ್ಟು ರೈತರು ಮಾಲ್ ತಗೊಂಡಾನ ಸರ್ ಹೆಚ್ಚುವರಿ ರೇಟ್ ಮಾಡಿ. ಅವ್ ಏನ್ ಮಾಡ್ಯಾನ ಸರ್, ಇಂಡಸ್ಟ್ರಿಯಾಗ ಒಂದ್ ಗೋಡೌನ್ ಮಾಡ್ಕೊಂಡಾನ ಸರ್. ಆ ಗೋಡೌನ್ನಾಗ ಹೋಗಿ ಎಲ್ಲಾ ಮಾಲ್ ತುಂಬ್ಕೊಂಡಾನ ಸರ್. ತುಂಬ್ಕೊಂಡ ನಂತರ ಮತ್ತೆ ಎಲ್ಲಾ ರೈತರಿಗೆ ಅಮೌಂಟ್ ಕೊಡಬೇಕಲ್ಲ ಸರ್, ಕೊಡ್ಲಿಲ್ಲ ಸರ್. ಅವರು ಏನು ರಾತ್ರಿ ಎಲ್ಲಾ ಮತ್ತೆ ಮಟೀರಿಯಲ್ ಮತ್ತೆ ಎಲ್ಲಾ ಏನು ಒಣ ದ್ರಾಕ್ಷಿ ಎಲ್ಲಾ ಎತ್ಕೊಂಡು ಎಲ್ಲಿ ಫರಾರಿ ಆಗ್ಯಾನ ಗೊತ್ತಿಲ್ಲ ಸರ್. ಫೋನ್ ಸ್ವಿಚ್ ಆಫ್, ಎಲ್ಲ ಸ್ವಿಚ್ ಆಫ್ ಐತಿ ಸರ್. ಅದ್ರ ನಂತರ 1 ವರ್ಷ ಆಗ ಬಂದ್ ಸರ್. ನಾವು ಸ್ಟೇಷನ್ ದಿವಸ ಇವತ್ತು ನಾಳೆ ಕಿಡ್ಕೊ ಬರ್ತೀವಿ, ಬಗೆಹರಿಸ್ತೀವಿ ಅಂತ ಸಾಹೇಬ್ರು ಹೇಳಿದ್ರಿ, ಸಿಪಿಐ ಸಾಹೇಬ್ರು ಸರ್. ಹೇಳಿದಾಗ ಇವತ್ತು ನಾಳೆ ಅಂದ್ರ ಸರ್. ಮತ್ತೆ ನಾವು ಅಂದ್ರೆ ಮತ್ತೆ ಅದ್ರಾಗ ಅವ್ರ ತಂದೆಯವರು ಮತ್ತೆ ಒಬ್ರು ಯಶವಂತ್ ಪೂಜಾರಿ ಅಂತ ಅದಾರ ಸರ್, ವಕೀಲ್ರಿ. ಅವ್ರು ಇಬ್ರು ಬಂದು ನಮ್ದು ಏನೈತೆ ಎಲ್ಲಾ ರೈತರ ಬಗೆಹರಿಸಿ ಅಂತ ಒಂದು ಲೆಟರ್ ಮಾಡ್ಕೊಂಡಾರ ಸರ್. ಲೆಟರ್ ಮಾಡ್ಕೊಂಡು ಬರ್ಕೊಂಡು ಹೋದ್ರಿ ಸರ್. ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ಅದು ಬಗೆಹರಿಸು ಅಂತ ಹೇಳಿ ಸರ್. ನಾವು ಅವ್ರ ವಿಶ್ವಾಸ ಕೂತ್ರಿ ಸರ್ ವಕೀಲಿ ಸರ್. ಅವ್ರು ಏನ್ ಮಾಡಿದ್ರು ಸರ್, ವಕೀಲ್ರಿ ಫೋನೇ ರಿಸೀವ್ ಮಾಡೋದೇ ಬಿಟ್ಟಾರೆ ನಮ್ದು. ಬಟ್ ಫೋನೇ ರಿಸೀವ್ ಮಾಡ್ಲಿಲ್ಲ ಸರ್. ಅದ್ರ ನಂತರ ಏನ್ ಮಾಡಿದ್ವಿ ಸರ್, ನಾವು ಇವತ್ತಂದ್ರೆ ಹಂಗ ಆಗಲ್ಲ ಕೆಲಸ ಅಂತ SP ಸಾಹೇಬ್ರ ಜೊತೆಗೆ ಎಲ್ಲಾ ರೈತರು ಹೋಗಿವಿ ಸರ್ ಕೂಡಿ. ನಾವು SP ಸಾಹೇಬ್ರು ಎಲ್ಲರೂ ಕೂಡಿ ಹೋಗಿ ಅಲ್ಲಿ ಇದು ಮಾಡಿದ್ರೆ ಸರ್. SP ಸಾಹೇಬ್ರು ಫೋನ್ ಹಚ್ಚಿ ಹೇಳಿದ್ರು ಸರ್, ಅದು ಏನೈತಿ FR ಮಾಡ್ರಿ, ಅದು ರೈತರಿಗೆ ಎಲ್ಲರಿಗೂ ನ್ಯಾಯ ಬೇಕಂತ SP ಸಾಹೇಬ್ರು ಹೇಳಿದಾಗ FR ಆಗೈತಿ ಸರ್. FR ಆಗಿ ಈಗ 1-2 ತಿಂಗಳು ಆಗಕ್ ಬಂದ್ ಸರ್. ಇನ್ನೂ ತನಕ ಆರೋಪಿನೂ ಸಿಕ್ಕಿಲ್ಲ ಸರ್. SP ಸಾಹೇಬ್ರು ಹೇಳ್ಯಾರ ಸರ್, 1-2 ದಿವಸನಾಗ ಹೋಗಿ ಏನಾರ ಮಾಡಿ ಅದು ಬಗೆಹರಿಸೋದು ಮಾಡ್ಬೇಕಂತ ಹೇಳ್ಯಾರ ಸರ್. ನಮಗ ಬಟ್ ಎಲ್ಲಾ ರೈತರಿಗೆ ನ್ಯಾಯ ಬೇಕಾಗೈತಿ ಸರ್. ಸರ್ ನಮ್ DC ಆಫೀಸಿಗೆ ಇಲ್ಲಿ ಸರ್, ಇಲ್ಲಿ ನ್ಯಾಯ ಬೇಕಾಗಿತ್ತು. ಇಲ್ಲೇನು ಸ್ವಲ್ಪ ಏನಾರ ಮಾಡ್ಬೇಕಂತ ಬಂದಿವ್ ಸರ್. ಮತ್ತೆಲ್ಲಾ ರೈತರು ಸರ್, ಒಬ್ಬರು ರೈತರು ಸಾಯತಾರ ಸರ್. ಇನ್ನ ಆಗಿಲ್ಲ ಸರ್, ಭೇಟಿ ಆಗಿಲ್ಲ ಸರ್. ಆಗ್ಬೇಕು ಸರ್ ಇನ್ಮೇಲೆ. ಇವತ್ತಂದ್ರೆ SP ಸಾಹೇಬ್ರು ಹೇಳ್ಯಾರ ಸರ್. SP ಸಾಹೇಬ್ರಿಗೆ ಭೇಟಿ ಆಗಿ DC ಸಾಹೇಬ್ರಿಗೂ ಭೇಟಿ ಆಯ್ತೀವಿ ಸರ್. ಮಿನಿಮಮ್ 1 ವರ್ಷ ಆಯ್ತೈತಿ ಸರ್. 1 ವರ್ಷಕ್ಕೆ ಒಂದೇ ಬೆಳಿ ಸರ್, ಅದು 1 ವರ್ಷಕ್ಕೆ ಒಂದೇ ಬೆಳಿ ಸರ್. ಆ ಬೆಳಿ ಆ ರೈತ ಆ ಬೆಳಿ ಮೇಲೆ ನಂಬಿಕೆ ಇಟ್ಕೊಂಡೆ ದುಡ್ಡು ತಿನ್ನೋರು ಸರ್ ಒಬ್ಬೊಬ್ರು. ಈಗ ಔಷಧ ಅಂಗಡಿಯವರು ರೈತರಿಗೆ ಬಿಡತ್ತಲ್ಲ ಸರ್, ನಮ್ಗೆ ಅಮೌಂಟ್ ಕೊಡೇ ಹೋಗ್ಬೇಕಂತ ರೈತರಿಗೆ ಟಾರ್ಚರ್ ಮಾಡತ್ತಾರ ಸರ್. ಹೋಗ್ಯಾನ ಸರ್. ಮಿನಿಮಮ್ 1 8-10 ರೈತರು ಅದಾರ ಸರ್.
10 ರೈತರು ಅದಾರ ಸರ್. ಅಲ್ಲಾಬಾದ್ ಗ್ರಾಮದವ್ರು ಒಂದು ಮಿನಿಮಮ್ 70-80 ಟನ್ ಮಾಲ್ ಒಯ್ದಾನ ಸರ್ ಅವ. ನೋಡ್ರಿ ಅಮೌಂಟ್ ನೋಡಿದ್ರೆ ಒಂದ್ 80ರಿಂದ ಒಂದ್ 1.5 ಕೋಟಿ ತನಕ ಆಗ್ಬೋದು ಸರ್. ಈ ರೇಟ್ ಸರ್ ಆ ಮೊದಲ್ ರೇಟ್ ಡೌನ್ ಇತ್ತು ಸರ್, ಈಗ ಸ್ವಲ್ಪ ರೇಟ್ ಚಲೋ ಕೊಡತ್ತಾರ ಸರ್. ಅಜಿತ್ ಉಗಾರ್ ಅಂತ ಸರ್, ಅಲಿಯಾಬಾದ್ ಗ್ರಾಮದವ್ರಿ ಸರ್. ಅವ್ರ ತಂದೆ ಸುಭಾಷ್ ಉಗಾರ್ ಅಂತ್ರಿ, ಅವರು ಅಲ್ಲಿ ಅವ್ರು ಇಬ್ರು ಕೂಡೇ ಮಾಡ್ತಿದ್ರಿ ಸರ್. ಅವರು ನಮ್ಗೆ ಪರಿಚಯ ಇಲ್ಲ ಸರ್. ಮತ್ತೆ ಅವರು ಈಗ ಎಲ್ಲಾರು ಅಂದ್ರೆ ಸ್ಟೋರೇಜ್ ಮತ್ತೆ ಎಲ್ಲಾ ಐತಂದ್ರೆ ಮತ್ತೆ ಎಲ್ಲ ಈಗ ಎಲ್ಲಾ ನಡೆದೈತಲ್ರಿ ಸರ್, ಹಂಗೆ ರೀ ಸರ್. ಸ್ಟೋರೇಜ್ ಸರ್ ಏನು ಐತಿ ಸರ್ ಅವ್ರದ್ದು ಅಮೋಗಿ ಇಂಟರ್ಪ್ರೈಸಸ್ ಅಂತ ಐತ್ರಿ ಸರ್ ಅವ್ರ ಸ್ಟೋರೇಜ್. ಇಂಡಸ್ಟ್ರಿಯಲ್ ಅನ್ನ ಸರ್ ಅಮೋಗಿ ಇಂಟರ್ಪ್ರೈಸಸ್ ಅಂತ ಐತ್ರಿ ಸರ್ ಅವ್ರದ್ದು ಸ್ಟೋರೇಜ್ ಹೆಸರು ರೀ. ಅವ್ರ ಅಂಟರ್ನಾಗ ಇಟ್ಟಾನ ಸರ್. ಅವನೇ ಅಂಟರ್ನಾಗ ತಗೊಂಡಿಟ್ಟಾನ ಸರ್. ಯಾವಾಗ ತಗೊಂಡ್ ಹೋಗೋಣ ಗೊತ್ತಿಲ್ಲ ಸರ್ ನಮ್ಗೆ. ಎಲ್ಲಾ ರೈತರಿಗೆ ಗೊತ್ತಿಲ್ಲ ಸರ್. ಎಲ್ಲಾ ರೈತರಿಗೆ ಬಹಳ ಅಂದ್ರೆ ವಂಚನೆ ಆಗಿ ಮೋಸ ಆಗೈತೆ ಸರ್. ಒಟ್ಟ ರೈತರಿಗೆ ಏನಾದ್ರೆ ಒಂದ್ ನ್ಯಾಯ ಬೇಕು ಸರ್. ನಿಮ್ ಕಡೆ ಅದಕ್ಕೆ ಸಂಬಂಧ ನಾವು ಬಂದಿವಿ ಸರ್. ನಿಮ್ಗೆ ನ್ಯಾಯ ಬೇಕಾಗೈತಿ. ನಮ್ದು ಏನಿದೆ ರೈತರೆಲ್ಲ ಒಬ್ಬರು ರೈತರು ಸಾಯತಾರ ಸರ್. ಅವ್ರಿಗೆಲ್ಲ ನ್ಯಾಯ ಬೇಕಾಗೈತಿ ಸರ್ ಅಂತ ಒಂದ್ 2 ಮಾತು ಮುಗಿಸ್ತೇನೆ ಸರ್. ಕಿರಣ್ ಶ್ರೀಕಾಂತ್ ಜಾಧವ್ ಸರ್, ಬರಟಗಿ ಗ್ರಾಮ ರೀ ಸರ್. ಏನಿದೆ ಕ್ರಮ ತಗೋಬೇಕಂತ ಹಂಗೆ ಹೇಳಿದ್ರೆ ಒಂದು 8 लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।